ನೀನಾ ಹುಡುಗರೆಲ್ಲೋಗ್ಯಾವು? ಹುಡುಗರು ಶಾಲೆಗೆ ಹೋಗ್ಯಾರೆ. ಈ ಹೆಂಗೋ ವರ್ಷದ ಫೀಸ್ ಕಟ್ಟಿವಲ್ಲ, ಇದೊಂದು ವರ್ಷ ಹುಡುಗರು ಹೆಂಗೋ ನಡೀತೈತಿ. ಮುಂದಿನ ವರ್ಷ ಗೌರ್ಮೆಂಟ್ ಶಾಲೆಗೆ ಹಾಕದ. ಹಾಂ, ಗೌರ್ಮೆಂಟ್ ಶಾಲೆಗೆ? ಹಾಂ, ಮತ್ತೆ ಅಲ್ಲ, ನೋಡ್ಕೊಂಡು ತಿನ್ನಕ್ಕೆ ಗತಿ ಇಲ್ಲ. ಲಕ್ಷ ಫೀಸ್ ಕಟ್ಟಿ ಹುಡುಗರು ಶಾಲೆ ಓದ್ಸಕ್ಕಾಗತ್ತೆ ನಮ್ಮ ಕೈಲೇ? ಗೌರ್ಮೆಂಟ್ ಶಾಲೆಗೆ ಕಳ್ಸೋದ ಅಲ್ಲ. ಅಣ್ಣನ ಮಕ್ಳಿಗೆ ಅಂತಿದ್ದಲ್ಲ, ನಿಮ್ಮ ಯೋಗ್ಯತೆ ಗೌರ್ಮೆಂಟ್ ಶಾಲೆಗೆ ಓದಿಸೋದ, ನಿಮ್ಮ ಯೋಗ್ಯತೆ ದೊಡ್ಡ ನಮ್ಮಂಥ ಸ್ಕೂಲಿಗೆ ಓದ್ಸೋಕ್ಕಿಲ್ಲ ಆಗತ್ತಾ ಅಂತಂದು. ಈಗ ನಿನ್ನ ಯೋಗ್ಯತೆ ನಿನ್ನ ಮಕ್ಕಳನ್ನ ಗೌರ್ಮೆಂಟ್ ಶಾಲೆಗೆ ಓದಿಸೋದ ಬಂತು ನೋಡು. ಅದೇ ಮುಂದಾಡಿದ್ದು ಹಿಂಗೆ ಬೆನ್ನಿನ ಕೊಟ್ಟ ತಂದೆಯವರು ಅನ್ಭವಿಸ್ ಅಷ್ಟೇ. ಇವ ಆಕಿನ ಕರ್ಕೊಂಡು ಇಲ್ಲಿ ಎಲ್ಲ ಉಣ್ಯಾಗ ಕೇಳು, ಎಲ್ಲರ ಕೆಲಸ ಇಲ್ಲ, ಯಾರ್ದಾರ ಮನೆ ಕೆಲಸ ಐತೆ, ಹೊಲ ಪಲ್ಲೆ ಕೆಲಸ ಐತೆ ಕೇಳಿ ಇವತ್ತು ಎಷ್ಟೊತ್ತಿದ್ರು ಕೆಲಸ ಮಾಡ್ಕೊಂಡು ಕೂಲಿ ತೊಗೊಂಬಂದ್ರೆ ಮನೆಯಾಗ ಊಟ ಇಲ್ಲ ಅಂದ್ರೆ ಇಲ್ಲ. ನಾನು ಹೋಗ್ತೀನಿ, ಯಾರ್ದಾರ ಹೊಲ್ದಾಗ ಕೆಲಸ ಐತೆ ನಾ ಒಟ್ಟು ಕೇಳಿ ನಾನು ಹೊಲ್ದಾಗ ಕೆಲಸ ಮಾಡ್ಕೊಂಬರ್ತೀನಿ. ಹೌನಪ್ಪ, ಆಯ್ತು, ಅಷ್ಟೇ ಅಲ್ತವ್ರಪ್ಪ. ಬಾರವ, ಬಡ ಮುಂಜಾನೆ ಎದ್ದು ಈಗ ಅದ್ರಾಗ ಕೆಲಸ ಸಿಗ್ತಾವೆ. ಸ್ವಲ್ಪ ಹೊತ್ತಾದ್ರೆ ಅವರೇ ಎಲ್ಲರೂ ಬೇರೆ ಕೈ ಕೆಲ್ಸಕ್ಕೆ ಹೋಗಿ ಯಾರು ನಮಗೆ ಕೆಲಸ ಕೊಡಲ್ಲ. ಹೋಗಂಬ. ಯಾರು ಬಂತಾಡ್ರಿ? ಯಾರವ? ಯಾರು ಬೇಕಿತ್ತು? ಅಮ್ಮಾರ, ಇಲ್ಲಿ ಒಂಚೂರು ಏನಾರ ಕೆಲಸ ಇದ್ರೆ ಕೊಡ್ತೀರೇನ್ರಿ? ಯಾಕಂದ್ರೆ ನಮ್ಗೆ ಕೆಲಸ ಬೇಕಾಗಿದ್ದೇವ್ರೆ, ಕೇಳೋಣ ಅಂತ ಬಂದೇವ್ರಿ. ಅಯ್ಯ, ಹೌದಂತಂಗಿ, ಚಲೋ ಆತ್ ಬಿಡು. ಚಲೋ ಹೊತ್ತಿಗೆ ಬಂದೆ ನೋಡವ. ನಮ್ಮ ಮನ್ಯಾಗ ಮಗ ಸೊಸಿ ಎಲ್ಲಾರು ಊರಿಗೆ ಹೋಗ್ಯಾರವ. ಒಬ್ಬೇಕೆ ಬಿಟ್ಟು ಹೋಗ್ಬಿಟ್ರೆ ನಂಗೆ ನೋಡಿದ್ರ ಕೈಲೇ ನೀಗೋಲ್ತು ಏನಿಲ್ಲ. ಇವು ಎಲ್ಲ ಎಮ್ಮೆ ಆಕಳ ಸಗಣಿ ಹೊಡೆಯೋದು, ಕಸ ಭಾಂಡೆ, ಮನ್ಯಾಗ ಕಲ್ಲೊರ್ಸೋದು, ಒಂಚೂರು ಮನ್ಯಾಗ ಅಡಿಗೆ ಪಡಿಗೆ ಮಾಡೋದವ ನೋಡವ. ಬಂದ್ ಮಾಡ್ತೀನವ ಮತ್ತೆ? ಆಯ್ತು ಬಿಡ್ರಿ ಅಮ್ಮಾರ, ನಾವು ಇಬ್ಬರದೀವಿ ಮಾಡ್ಕೊಂಡು ಹೋಗ್ತೀವಿ ತಗೋರಿ. ಅಯ್ಯೋಯ್ಯವ್ವ, ಇಬ್ಬರಿಗೆ ಕೂಲಿ ಕೊಡೋದು ನನ್ನೆಲ್ಲ ಆಗಲ್ಲವ ಯವ್ವ. ಒಬ್ರು ಯಾರ ಬರ್ರಿ, ಒಬ್ರಿಗೆ ಆದ್ರೆ ಕೊಡ್ತೀನಿ. ಬೇಕಿರ ಆಕಿ ಯಾರಕ್ಕಿ? ನಿಮ್ಮ ಮಗಳ ಸೊಸಿನ ಆಕಿ? ಆಕಿ ನಾನು ಸೊಸಿರಿ ಅಮ್ಮರ. ಸೊಸಿ ಏನವ? ಹಂಗಿದ್ರ ಆ ಸೊಸಿನ ಇಲ್ಲಿ ನಮ್ಮನೆ ಕೆಲ್ಸಕ್ಕೆ ಬಿಡು. ಒಬ್ರ ಬರ್ಯವ, ಇಬ್ಬಿಬ್ರ ಅಂದ್ರೆ ಆಗಲ್ಲ ನೋಡು. ನೀ ಬೇಕಿದ್ರೆ ಇನ್ನೊಂದೆಲ್ಲರ ಬೇರೆ ಕಡೆ ಕೆಲಸ ನೋಡ್ಕೋಬೇಕಿದ್ರೆ. ಹಂಗಂದ್ರೆ ಸರಿಯವ, ಇಲ್ಲಾಂದ್ರೆ ಬೇಡವ ಯವ್ವ. ನಮ್ಮ ಕೈಲಿ ಅಷ್ಟು ರೊಕ್ಕ ಕೊಟ್ಟು ಇಟ್ಕೊಳ್ಳೋದಾಗಲ್ಲ ಯವ್ವ ತಾಯಿ. ಆಯ್ತು ಬಿಡ್ರಿ ಅಮ್ಮಾರ, ಅಷ್ಟ ಅಲ್ತವ್ರಿ. ಒಟ್ಟು ಎತ್ತಾಗ ಒಂದ್ ಕಡೆ ಒಬ್ರಿಗೆ ಕೆಲಸ ಸಿಕ್ತಲ್ರಿ ಸಾಕು. ಈ ಕೆಲಸ ಮಾಡ್ತಾ ನಾ ಇನ್ನೊಂದು ಮನೆಗೆ ಹೋಗಿ ಹೇಳ್ತೀನಿ ತಗೋರಿ. ಮೀನಾ, ಇಲ್ಲಿ ಕೆಲಸ ಮಾಡು. ಇದು ಒಟ್ಟು ಹಾಕಿ ಇದು ಸಗಣಿ ಸ್ವಚ್ಛ ಮಾಡು ಇವ್ರದ್ದು ದಂದಕ್ಕಿನ. ಆಮೇಲೆ ಎಲ್ಲ ಹಾಲು ಪಾಲಿಂಡ ಅವು ಅವೆಲ್ಲ ಮಾಡು. ಒಳಗೆ ಕಲ್ಲು ನೆಲ ಬಾಂಡೆ ಒಗ್ಯಾಣ ಎಲ್ಲ ಮಾಡಿ ಅಡಿಗೆ ಪಡಿಗೆ ಎಲ್ಲ ಮಾಡಿಟ್ಬಿಡು. ಅವ್ರು ಕೂಲಿ ಕೊಡ್ತಾರ, ತೊಗೊಂಡು ಬಾ. ಅಂದಂಗೆ ಅಮ್ಮಾರ, ಕೂಲಿ ಇವತ್ತ ಕೊಟ್ಬಿಡ್ರಿ. ಯಾಕಂದ್ರೆ ನೀವು ಕೊಡೋ ಕೂಲಿಲಿಂದನೇ ರೀ ನಾವು ಮನ್ಯಾಗ ಅಡಿಗೆ ಮಾಡೋಕ್ಕಾಗತ್ತೆ ರೀ. ಒಟ್ಟು ಅಪೂಟ ಮನ್ಯಾಗ ರೊಕ್ಕಿಲ್ಲ, ಅಕ್ಕಿಲ್ಲ, ಬ್ಯಾಳಿಲ್ರಿ. ಅದಕ್ಕೆ ಇವತ್ತ ಕೊಟ್ಟು ಕಳಿಸ್ತಿರಲ್ರಿ ಅಮ್ಮಾರ ಕೂಲಿನ? ಏ ಆತವಾ, ಕೊಡ್ತೀನಂತ. ಅದಕ್ಕೇನಂತ? ಅತ್ತೇರ ಇಲ್ಲಿ ಬರಿಲ್ಲ. ಏನು ಅತ್ತೇರ? ನನಗೆ ಸಗಣಿ ಪಗಣಿ ಹೊಡೆಯೋದು ಗೊತ್ತಿಲ್ಲರಿ ಅತ್ತೇರ. ಆಕಳ ಹಾಲಿಂಡವು ಇವೆಲ್ಲ ಗೊತ್ತಿಲ್ಲ. ಕಲ್ಲು ಒಗ್ಯೋದು, ಅದು ಕಲ್ಲು ಒರ್ಸೋದು, ಒಗ್ಯಾಣ ಅಡಿಗೆ ಇವೇನು ಗೊತ್ತೇ ಇಲ್ರಿ ಅತ್ತೇರ. ನಾನು ಹೆಂಗೆ ಬಲ್ರಿ ಅತ್ತೇರ? ನೋಡವ, ಈಗ ಗೊತ್ತಿಲ್ಲ ಗೊತ್ತೈತಿ ನಿನ್ ಕುಂದ್ರಿಸಿ ನಾ ಮಾಡಕ್ಕಂತೂ ಆಗಲ್ಲ. ಮೊದಲ ಅವಾಗ ಮಾಡ್ತಿದ್ದೆ. ಹೀಗಿಬ್ರು ದುಡಿದ್ರು ಕೈ ತುಂಬಕ್ಕೆ ಬರಲ್ಲ, ಮನ್ಯಾಗ ಹೊಟ್ಟೆ ತುಂಬಲ್ಲ. ನೀವೊಂದ್ ಕಡೆ ನಾವೊಂದ್ ಕಡೆ ಮಾಡಕ ಬೇಕು. ಆಗಲ್ಲ, ಕಲ್ತಿಲ್ಲ ಅಂದ್ರೂ ಜೀವನ ಕಲ್ಸುತ್ತೋ ಇನ್ಮೇಲೆ ಏನ್ ಮಾಡಕ್ ಆಗಂಗಿಲ್ಲ. ಹೋಗು ಮಾಡು ಅಮ್ಮಾರ. ನಾ ಹಂಗಿದ್ರೆ ಬರ್ತೀನಿ ತಗೋರಿ, ಈಕಿ ಮಾಡ್ತಾಳ್ರಿ. ಹಾಂ, ಬಾರವ ತಂಗಿ, ಬಡ ಇದು ಓಟು ಸಗಣಿ ಹೊಡಿ. ಎಲ್ಲ ಎಮ್ಮಿನ ಈ ಕಡೆಯಿಂದ ಗಿಡ ಅದಾವಲ್ಲ, ಗಿಡ ಕಟ್ಬಿಡು. ಓಟು ಸ್ವಚ್ಛ ಎಲ್ಲ ಸಗಣಿ ಬೆಳೆದು ವಾಪಸ್ ಒಂದು ದನ ಕಟ್ಟಿ ಹಾಲಿಂಡು ಅವಕ್ಕೆ ಮೇವು ಹಾಕು, ನೀರು ಕುಡಿಸು. ಆಮೇಲೆ ಒಳಗೆ ಬಂದು ಕಸ ಹೊಡೆದು ಕಲ್ಲೊರೆಸಿ ಬಣ್ಣೆ ತಿಕ್ಕಿ ಒಗ್ಯಾಣ ಮಾಡಿ. ಹಂಗೆ ಮುಂಜಾನೆ ಹೊತ್ತು ನಾನು ನಾಷ್ಟ ಮಾಡ್ಕೊಂಡಿದ್ದೆ. ಈಗ ಮಧ್ಯಾಹ್ನ ಅಡಿಗೆ ರಾತ್ರಿ ಅಡಿಗೆ ಮಾಡು. ರೊಟ್ಟಿ ಪಲ್ಯ ಮಾಡ. ರಾತ್ರಿಗೆ ಒಂಚೂರು ಅನ್ನ ಸಾರು ಮಾಡಿಟ್ಟು ಹೋಗು, ರೊಕ್ಕ ಕೊಡ್ತೀನಂತ. ಹ್ಞೂನ್ರಿ ಅಮ್ಮಾರ. ವಾ, ಈ ಸಗಣಿ ವಾಸನೆ ಯವ್ವ, ಈ ಸಗಣಿ ಮತ್ತೆ ಹೆಂಗೆ ಮುಟ್ಬೇಕು ಯವ್ವ? ವಾಸನೆಗೇನೋ ನಿಂದ್ರಕ್ಕಾಗಲ್ತು. ಹಿಂದೆಲ್ಲ ತುಂಬಿ ಚೆಲ್ಲಿ ಇದೆಲ್ಲ ಹೊಡೆದು ಆಗ ಎಮ್ಮೆ ಹಿಂಗದಂದ್ರೆ ಹಿಂಗ ಯವ್ವ ಇದು ಯವ್ವ ದೇವ್ರೆ. ಯಾಕಯ್ಯವ ತಂಗಿ, ಹೊಟ್ಟಿಲದೇನ? ಹಾಂ, ಇಲ್ರಿ ಅಮ್ಮಾರ, ಇಲ್ಲ ಹಂಗೇನಿಲ್ರಿ. ಅಯ್ಯವ್ವ, ಮತ್ತೆ ಕೈ ಉಬ್ಬಳಿಸ್ಕೊಳಕತ್ತಿಯಲ್ಲ, ಅದು ಸಗಣಿ ವಾಸನೆಗ್ರಿ ಅಮ್ಮಾರ. ಅಯ್ಯೋ, ಹಡಿಬಿಟ್ಟಿ ಊರು ಹಿಡಿಬಿಟ್ಟಿ. ಅಲ್ಲ, ಸಗಣಿ ಮುಟ್ಲಾರ್ದ ನೀನ್ ಜೀವನ ಮಾಡ್ತೀಯ? ಅಲ್ಲ, ಎಂತ ಕೋಟ್ಯಾಧೀಶ್ವರಾದ್ರೂ ಮನೆಗೆ ಗೋಮಾತೆ ಕರ್ಕೊಂಡು ಪೂಜೆ ಮಾಡಿ ಮನ್ಯಾಗ ಸಗಣಿ ಸಾರಿಸಿ ರಂಗೋಲಿ ಹಾಕಿ ಲಕ್ಷ್ಮಣ ಪೂಜೆ ಅದೆಲ್ಲ ಮಾಡ್ತಾರವ. ಅಯ್ಯೋ ಹಡಿಬಿಟ್ಟಿ, ನೀನು ಹಂಗಿದ್ರೆ ಏರ್ಸಿ ಮಾಡ್ತಿದ್ದೆ ಯವ್ವ ನೀನು? ಆಕಳದನ ಕರ ಮುಟ್ಲಾರ್ದಂಗ ಸಗಣಿ ವಾಸ್ತಿ ಕರವಾತಿ ಮಾಡ್ಕೊಂತೀಯಲ್ಲ. ಸಗಣಿ ಸಾರಿಸಿ ಸಗಣಿ ಮನ್ಯಾಗ ಮನೆ ಓಟು ಗಾಡಿ ನೆಲ ಮನ್ಯಾಗ ಸಗಣಿ ಸಾರಿಸಿ ಜೀವನ ಮಾಡಿದವ್ರು ನಾವೆಲ್ಲ. ನೀನು ಬರೀ ಇದಕ್ಕೆ ವಾಸ್ತಿ ಹಿಂಗಂತೀಯಲ್ಲ ಯವ್ವ. ನೀನೇನು ಅಕಸ್ಮಿತ ಮುಚ್ಚಿಬಿದ್ದೀಯ? ಅದು ಇಲ್ರಿ ಅಮ್ಮರ, ನನಗೆ ರೂಢ ಇಲ್ರಿ. ರೂಢ ಇಲ್ಲ ನಾನು ಹೇಳ ಯವ್ವ. ನಿಮ್ಮತ್ತಿ ನೀನ್ ಮಾಡ್ತಾ ಅಂತ ನಿಲ್ಬಿಟ್ಟುಗಳ. ನೀ ಮತ್ತೆ ಆತಾಗಿತ್ತಾಗ ಒಂದೇನ ಮಾಡಿ ಕೆಲಸ ಮಾಡ್ದಂಗೆ ಮಾಡಿ ರೊಕ್ಕ ಇಸ್ಕೊಂಡು ನಾ ಮಾತ್ರ ಕೊಡಂಗಿಲ್ಲ ನೋಡು. ಚಲೋತ್ನೇ ಸ್ವಚ್ಛಗೆ ಮಾಡು, ಅಂತ ರೊಕ್ಕ ಕೊಡ್ತೀನಿ. ಮಾಡ್ತಂತಂದು ಹೋದಂತ ಬಂದಿದ್ದಿ, ಮತ್ತೆ ನಿನ್ನ ಮೇಲೆ ಬಿಟ್ಟಿನಿ. ನೀನು ನೋಡ ಅಂದ್ರೆ ಹೋಗ್ಬಿಡು ಸುಮ್ಮನೆ. ನೀನು ಆಮೇಲೆ ಅರ್ಧಂಬರ್ಧ ಮಾಡಿ ನಾನು ಕೂಲಿ ಕೊಡೋದು ನಾ ಕೊಡಕ್ಕೆಲ್ಲ ನೋಡು. ಈಗ ಮೊದಲೇ ಹೇಳ್ತೀನಿ, ನೀನು ಮಾಡೋಕ್ಕಾದ್ರೆ ಮಾಡು, ಇಲ್ಲಾಂದ್ರೆ ಹೋಗ್ಬಿಡು ಸುಮ್ಮನೆ. ಇಲ್ರಿ ಅಮ್ಮರ, ಮಾಡ್ತೀನಿ ರೀ. ಅಯ್ಯ, ಮಾಡ್ತೀನಲ್ಲ, ಸ್ವಚ್ಛಗೆ ಒಗಾತಿರ್ಬೇಕು. ಹಂಗ ಆತಾಗಿತ್ತ ಕಸ ಆಡಿಸಿ ಕಸ್ಬರಿಗೆ ನೀನು ಹಿಂಗೆ ಮಾಡಿದ್ರಲ್ಲ, ಸ್ವಚ್ಛ ಒಗಾತಿದ್ರೆ ರೊಕ್ಕ ಕೊಡಕ್ಕಿಲ್ಲ, ಕೊಡೋದೇ ಇಲ್ಲ ನೋಡು ಒಟ್ಟೆ. ಇಲ್ಲ ಇಲ್ರಿ ಮಾಡ್ತೀನಿ ರೀ. ಕಸ್ಬರಿಗೆ ಎಲ್ಲೈತಿಲ್ಲಿ ಅಣ್ಣ. ಅಣ್ಣ, ಏನಪ್ಪ ನೀನು ಈಗ ಆ ಬಕೀರಪ್ಪನ ತಮ್ಮಲ್ಲ ನೀನು? ಹ್ಞೂ ಅಣ್ಣ, ನಾನು. ಯಾಕಪ್ಪ ನೀನು ಅದೇನೋ ಆಫೀಸ್ ಕೆಲ್ಸಕ್ಕೆ ಹೋಗಿದ್ದೆಲ್ಲ, ಹೋಗಿಲ್ಲ? ಇಲ್ಲಣ್ಣ, ಕೆಲಸ ಹೋತು.
ಅದು ಅದಕ್ಕೆ ಒಂಚೂರು ನಿನ್ನ ಕೇಳಾಕತ್ತಿದ್ದೆ. ಯಾವ್ದಾರ ಒಟ್ಟು ಕೆಲಸ ಇತ್ತೇನ? ಒಂಚೂರು ಮನ್ಯಾಗ ಭಾಳ ಕಷ್ಟದ ಪರಿಸ್ಥಿತಿ ಒಳಗೆ ಐತಣ್ಣ. ಹುಡುಗರು ಹುಡುಗಿಗೆ ಸ್ವಲ್ಪ ಊಟಕ್ಕಿಲ್ಲ, ಸ್ವಲ್ಪ ಕೆಲಸ ಇದ್ರೆ ಹೇಳ್ತೀಯ? ಅಯ್ಯಯ್ಯಪ್ಪ, ಅಲ್ಲ ನಿನಗಿಂತ ಸ್ಥಿತಿ ಬರಬಾರ್ದಿತ್ತು. ಅಲ್ಲ ಅವಾಗ ಓದಿ ಜಗ್ಗಿ ದೊಡ್ಡ ನೌಕರಿಯಾಗಿದ್ದಿ, ಕಣ್ಣಂಗೆಲ್ಲ ನೀನು ನೀತಿ ಮನ್ಯಾಗ ಆಸ್ತಿ ಪಾಸ್ತಿ ಮನಿ ಬಂಗ್ಲಾ ಕಾರು ಎಲ್ಲ ಇತ್ತು. ಅದಂಗೆ ಏನಾಯ್ತು? ಅದು ನಮ್ಮ ಅವರು ಅದೇನ ಲಾಸ್ ಆದ್ರಂತ ಎಲ್ಲ ಹೋತು ಅಣ್ಣ ಅದು. ಯಪ್ಪ ಹೋಲ್ಬಿಡು ಇರ್ಲಿ. ಅಲ್ಲ ನಿಮ್ಮಣ್ಣ ಅಷ್ಟು ಜಿಗ್ಗಿ ಶ್ರೀಮಂತ, ಯಪ್ಪ ಯಪ್ಪ ಅದ್ನಂತ ಶ್ರೀಮಂತ ಬಿಡು, ಹಂಗದನ ಅಲ್ಲಿ ಹೋಗ್ಬೇಕಿಲ್ಲ ನಿಮ್ಮ ಅಣ್ಣನಂತಲ್ಲ. ಅದು ಇಲ್ಲ ನಾವು ಹೋಗೋಕ್ಕಾಗಲ್ಲ. ಅವ್ರು ಮತ್ತೆ ಹೆಂಗಾಗತ್ತೆ ಹೇಳೋ ಹೋಗಕ್ಕೆ? ಮತ್ತೆ ಬರೀ ಕೈಲೇ ಉಟ್ಬಿಟ್ಟಿಲ್ಲ ಗಂಡ ಹೆಂಡತಿ ಮಕ್ಕಳನ್ನ ಹೊರಗೆ ಒದ್ದು ದಬ್ಬಿದಾರೆ ನೀವು. ಈಗ ಅವ್ರ ಮನೆಗೆ ಹೋಗಿ ನಮಗಿಂತ ಪರಿಸ್ಥಿತಿ ಬಂದೈತೆ ಇರ್ತೀವಿ ನಿಮ್ಮ ಮನೆಯಾಗ ಕೊಡ್ರಿ ಅಂತ ಕೇಳಕ್ಕೆ ಹೋದ್ರೆ ಅವ್ರು ಒದ್ದು ಹಾಕ್ತಾರೆ ಅಂತ ಹೇಳಿ ಹೋಗೋಕ್ಕಾಗಲ್ತ, ಹೌದಿಲ್ಲ? ಏನ ಅಣ್ಣ ತಮ್ಮ ಯಪ್ಪ, ಪಾಪ ಅದು ಬಿಸಿಲು ಅನ್ಲಿಲ್ಲ ನಾನು ನೋಡ್ತಿದ್ನಲ್ಲ ಹೊಲದಾಗ, ಮಳೆ ಅನ್ಲಿಲ್ಲ ಚಳಿ ಅನ್ಲಿಲ್ಲ, ದುಡಿದು ನೀನು ಓದಿಸಿದ ನಿಮ್ಮ ಅವನ್ನೆಲ್ಲ ಜೋಪಾನ ಮಾಡಿದೆ. ಅಂಥದನ್ನ ಏನು ಕೊಡ್ಲಾರ್ದಂಗೆ ಬರೀಕಿಲ್ಲ ಹೊರ ಹಾಕಿದ್ರಿ ದೇವ್ರು ಅದಕ್ಕೆಲ್ಲ ಕೊಟ್ಟೆ. ನಿಮ್ಮ ನೋಡು ವಾಪಸ್ ಎಲ್ಲ ಕಸ್ಕೊಂಡು ಆದ ಜಗಕ್ಕೆ ಬಿಟ್ಟು ಕಲಿಗಾಲಪ್ಪ ಕಲಿಗಾಲ ಹಂಗಾದ ಕೆಳಗಿದ್ದ ಮ್ಯಾಗ ಬರುತ್ತೆ ಮ್ಯಾಗಿದ್ದು ಕೆಳಗೆ ಬರುತ್ತೆ. ಅದಕ್ಕೆ ಯಾವ್ದು ಮಾಡ್ಬೇಕಾದ್ರೂ ಭಾಳ ವಿಚಾರ ಇರಬೇಕು. ಇನ್ನೊಬ್ರಿಗೆ ಕಷ್ಟ ಕೊಡ್ಬೇಕಂದ್ರೆ ದೇವ್ರು ನೋಡ್ತಿರ್ತಾನಂತ ಅವ್ರು ಇಟ್ಕೋಬೇಕು ಕೊಟ್ಟು ಹೋಲ್ಬಿಡು. ನಾನು ನಿನ್ನ ಸಲುವಾಗಿ ಏನು ಕೆಲಸ ಕೊಡ್ಸಲ್ಲ. ಏನ ನನ್ನ ದೋಸ್ತ ಫಕೀರಪ್ಪ ಭಾಳ ಒಳ್ಳೆತಿದ್ದೆ ಆತನ ತಮ್ಮ ಅನ್ನೋದಕ್ಕೆ ಬಾ ನಾ ಹೊಂಟಿನೆಲ್ಲ ಅಲ್ಲೇ ಒಂದು ಕೆಲಸ ನಿನಗೊಂದು ಕೊಡಿಸ್ತೀನಿ ಬಾ. ಆಯ್ತಣ್ಣ, ಭಾಳ ಉಪಕಾರ ಆತಣ್ಣ ನಿನ್ನಿಂದ. ಬ್ಯಾಡ ಬಾರಪ್ಪ, ನಿನ್ನ ಉಪಕಾರ ಏನು ಬೇಡ ಬಾ. ಇವತ್ತು ನನ್ನ ಅಣ್ಣನ ಹೆಸರು ಹೇಳಿದ್ದಕ್ಕೆ ಎಲ್ಲ ಒಂದು ತಲೆ ಮೇಲೆಳ್ಳು ಒಟ್ಟಿಗೆ ಕೂಳಕ್ಕೆ ಒಂದು ಕೆಲಸ ಸಿಕ್ತು. ಅದರಿಂದ ಎಷ್ಟು ನನಗೆ ಇನ್ನೂ ಉಪಕಾರ ಆಗ್ತದೆ ಹೊರತು ಅತ್ತು ಮಾಡಿದ್ದಕ್ಕೆ ನನಗೆ ಇನ್ನು ಜೀವನ ಪರ್ಯಂತ ನಾನು ನೆನೆಸ್ಬೇಕು. ಯಾವ ಹೋಗ್ಬಂದ್ರೆ ಕೆಲಸ ಸಿಕ್ತಾ? ಹ್ಞೂನಪ್ಪ, ಆಕಿ ಒಂದು ಕಡೆ ಸಿಕ್ತು, ನಂಗೊಂದು ಕಡೆ ಸಿಕ್ತು. ಕೊಟ್ಟಾರ ಕೂಲಿನ ತಗೋ, ಇವನು ತೊಗೊಂಡು ರೊಕ್ಕನ ಒಟ್ಟು ಏನಾರ ಕಾಳು ಕಡಿ ತೊಂಬ ಹುಡ್ರಿಗೆ ಒಟ್ಟು ಅನ್ನ ಬ್ಯಾಳೆ ಏನಾರು ಮಾಡೋಣ. ಅವು ಈ ಸಾಲಿಂದ ಬರ್ತಾವು, ಪಾಪ ಹೊಟ್ಟೆ ಸಿಕ್ತು ಓಕೆನಾರು ಮಾಡಿ ಹಾಕ್ಬೇಕಲ್ಲಪ್ಪ. ನಮ್ದು ಹೆಂಗಿರಲಿ ಮಕ್ಕಳು ಅರ್ಧ ಹೊಟ್ಟೆ ತಿಂದು ಮುಂಜಾನೆಗೆ ಹೋಗಿ ತೊಗೊಂಬರ್ಬಂದು. ಯವ್ವ ಏನು ಕೆಲಸ ಸಾಕಾಗಿ ಹೋತ. ನನ್ನಿಂದಾಗಲ್ಲ ಯವ್ವ. ಆ ದನದಕ್ಕೆ ಕಸ ಬೆಳೆಯೋದು ಶಾಣಿ ಹೊತ್ತು ಪುಟ್ಟಿ ಮೇಲೆ ತಲೆ ಅನ್ನೋದು ಖುಷಿ ಕುಂತು ಬಿಡುತ್ತೆ. ತಲೆ ಮೇಲೆ ಹೊತ್ತುಕೊಂಡು ಹಾಕೋದು, ಎಮ್ಮಿಗೆ ನೀರು ಹೊಟ್ಟು ಹುಲ್ಲು ಅವರ ದನ ತಿನ್ನಕ್ಕಂತವು ಹಿಂಗೆ ಹಾಕಿ ಬರ್ತೀವಿ, ಹಿಂಗೆ ತಿಂದಿರ್ತಾವ. ಮತ್ತೆ ಅವ್ರು ಹಾಕೋದು ಮತ್ತೆ ಪುಟ್ಟಿ ಹೇಳ್ತಾವ, ಮತ್ತೆ ಹಾಕೋದು ನೀರು ಕುಡ್ಸೋದು. ಯವ್ವ ಸಾಕತ್ತ. ಯವ್ವ ಮನ್ಯಾಗ ದೊಡ್ಡ ಮನೆ ಕಲ್ಲೋರ್ಸೋದು, ಯವ್ವ ಬಗೆಹಣ ಮಡಿಗೆ ಬಾಂಡೆ. ಯವ್ವ ನನ್ನಿಂದಾಗಲ್ಲ. ಆಗಲ್ಲ ಅಂದ್ರೆ ಹೆಂಗಾಗಲ್ಲ? ಈಗ ಅದ ಇಷ್ಟೆಲ್ಲ ಕೆಲಸ ಅತ್ತಿಗೆ ಮನೆ ಮಾಡಿದ್ರೆ ಆಕಿನ ಒಂದು ನಮ್ಮನಿ ತುಚ್ಚಬೇಕು ಮನ್ಯಾಗ ಕಾಲು ಹಾಕೊಂಡು ಕುತ್ಕೊಂಡು ಎಷ್ಟು ಅವಮಾನ ಮಾಡ್ತಿದ್ದಿ. ಅವಾಗ ಅವ್ರು ಎಷ್ಟು ನೋವು ಅನ್ಬಿಸ್ತಿದ್ರು. ಮನ್ಯಾಗ ಇಷ್ಟೆಲ್ಲ ಮಾಡಿದ್ರು ಏನು ಮಾಡ್ತಿ ಹಂಗೆ ಅಂತ ಬಾಯಿ ಬಂದಂಗೆ ಹೋಗ್ತಿದ್ದಿ. ಈಗ ಹೀಗಾದ್ರೂ ನಮ್ಮ ಅಣ್ಣನ ಹೆಸರು ಇದಕ್ಕೆ ನನಗೆ ಕೆಲಸ ಸಿಕ್ಕೈತಿ. ಇಲ್ಲ ನಿಮ್ಮ ಅಪ್ಪನ ಹೆಸರು ಇದ್ರಲ್ಲಿ ಒದ್ದು ಹೊರ ಕೊಡಿಸ್ತಿದ್ರು ನನ್ನ. ಏನೇ ನಮ್ಮ ಅಣ್ಣನಿಂದ ಇದು ಟಳ್ಳು ಹೊಟ್ಟಿಗೆ ಒಟ್ಕೊಳಕ ಕೂತ್ ಕೆಲಸ ಸಿಗತ್ತೈತಿ. ನಿಮ್ಮಂಥವ್ರಿಂದ ನಮ್ಮ ಜೀವನ ಒಳ್ಳೆ ಜೋಡು ಮಾಡಿಲ್ಲ ನಮ್ಮ ಮಂಜು. ಯಾರಪ್ಪ ಇಲ್ಲಿ? ಸರ್ ನಾನೇ ಸರ್. ಯಾಕ್ರಿ ಏನಾದ್ರಿ? ಏನಿಲ್ಲ, ನಿಮ್ಮ ತಾಯಿಯರು ಅವರೇನಾ? ಹಾಂ ಹೌದ್ರಿ. ಅಲ್ಲ ನಮ್ಮ ತಾಯಿಯರಂತ ಏನು ಕೆಲಸ ನಿಮ್ಮದು? ಇಲ್ಲ, ಅದು ನಿಮ್ಮ ಅಣ್ಣ ಫಕೀರಪ್ಪ ಅಲ್ವಾ? ಅವರು ಒಂದು ಕೇಸ್ ಮೇಲೆ ಅರೆಸ್ಟ್ ಆಗಿದ್ರು. ಆದರೆ ಅವರು ಅಪರಾಧ ಮಾಡಿಲ್ಲ ಅಂತ ಒಬ್ಬ ಬಂದು ನಾನು ಅಪರಾಧ ಮಾಡಿರೋದು, ನಾನು ಅರೆಸ್ಟ್ ಮಾಡಿರಿ ಅಂತ ಬಂದಿದ್ದ. ಹಾಗಾಗಿ ನಾವು ನಿಮ್ಮ ಅಣ್ಣನ ರಿಲೀಸ್ ಮಾಡಿದ್ವಲ್ಲ, ಆಮೇಲೆ ಆತಗೆ ಯಾರೋ ರೊಕ್ಕ ಕೊಟ್ಟು ಕುಡ್ದಾಗ ಮಾಡೋ ಅಂತ ಹೇಳಿದ್ರು ಅಂತ ಅಂದ. ಅವ್ರು ಯಾರೋ ನೆನಪರೋತು ಅಂತಂದು ಇಷ್ಟು ದಿವಸ ಆಯ್ತು. ಇವಾಗ ಆತಗೆ ನೆನಪು ಬಂದೈತಂತೆ. ಅದು ನಿಮ್ಮ ಅವರು ರೊಕ್ಕ ಕೊಟ್ಟು ಕೊಲೆ ಮಾಡೋಕೆ ಹೇಳಿದ್ರಂತೆ. ಹಾಗಾಗಿ ಮಾಡ್ಯಾರಂತೆ. ಈಗ ಆತ ಹೇಳ್ಯಾನ, ಅದಕ್ಕೆ ನಾವು ನಿಮ್ಮ ಅವ್ರನ್ನ ಅರೆಸ್ಟ್ ಮಾಡ್ಕೊಂಡು ಹೋಗಕ್ಕಂತ ಬಂದಿವಿ. ಏನು ನಮ್ಮವ್ವ ಆತನ ಕೊಲೆ ಮಾಡಕ್ಕೆ ಆಪೋದ ನಮ್ಮ ಅಣ್ಣನ ಮೇಲೆ ಹಾಕಕ್ಕೆ ಹೇಳಿದ್ರೆ? ಅಲ್ರಿ, ಯಾರು ಹಡದ ತಾಯಿ ಮಗನ ಜೀವನ ಹಾಳು ಮಾಡ್ತಾಳೇನ್ರಿ? ಅಲ್ಲ ಮಗಗೆ ಹಂಗೆಲ್ಲ ಮಾಡ್ತಾರೆ. ಅಲ್ಲ ಅವನೇನೋ ಸುಳ್ಳು ಹೇಳ್ತಿರ್ಬೋದು ನೋಡ್ರಿ, ಕುಡಿದ ನಿಷೇಧಾಗ ಯಾರನ್ನೋ ತಿಳ್ಕೊಂಡು ಯಾರನ್ನೋ ಹೇಳಿರ್ಬೋದು ನೋಡ್ರಿ. ಇಲ್ಲ ಪಕ್ಕ ಇನ್ಫಾರ್ಮೇಷನ್ನು ನಾವು ಆತ ನೆನಪು ಮಾಡಿಕೊಂಡು ಆತೆಲ್ಲ ಇದನ್ನು ಹೇಳಿದ್ದು ಅದೇ ಪ್ರಕಾರ ನಾವು ಚಿತ್ರ ಬರೀತಾರಲ್ಲ ಅವ್ರನ್ನ ಕರೆಸಿ ಅವ್ರ ಮುಖಾಂತರ ಚಿತ್ರ ಬರೆಸಿದ ಮೇಲೆ ಆ ಫೋಟೋ ಎಲ್ಲ ತೊಗೊಂಡು ಈ ಊರಾಗೆಲ್ಲ ಹುಡುಕಿಸಿ ಈ ಚಿತ್ರ ಇವರೇ ಅಂತಂದು ಎಲ್ಲ ನಮಗೆ ಇನ್ಫಾರ್ಮೇಷನ್ ಕರೆಕ್ಟ್ ಗೊತ್ತಾದ ಮೇಲೆ ನಾವು ಇಲ್ಲಿ ಬಂದಿರೋದು.